ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳು ಕೋರ್ಸ್ 5ರಲ್ಲಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳುವ. ಮೊದಲನೇದಾಗಿ ಬ್ಲಾಕ್ 1ರಲ್ಲಿ ಬಂದಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳು, ಅದರ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವವನ್ನು ಎಲ್ಲವನ್ನು ಕೂಡ ನೋಡಿಕೊಳ್ಬೇಕು. 15 ಅಂಕಕ್ಕೆ ಮತ್ತು 5 ಅಂಕದ ಪ್ರಶ್ನೆಗಳಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ. ಇನ್ನು ಘಟಕ 3ರಲ್ಲಿ ರಾಷ್ಟ್ರೀಯ ಶಕ್ತಿಯ ಅರ್ಥ, ಸ್ವರೂಪ, ಪ್ರಾಮುಖ್ಯತೆ, ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು, ಅವುಗಳಲ್ಲಿ ಗೋಚರ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ. ಅದು 4 ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಬಂದಿರುವಂತಹ 15 ಅಂಕದ ಪ್ರಶ್ನೆಗಳು. ಯಾವತ್ತೂ ಇದನ್ನು ಸ್ಕಿಪ್ ಮಾಡಬೇಡಿ, ಇದರ ಎಲ್ಲವನ್ನು ಕೂಡ ಓದ್ಕೊಳ್ಬೇಕು. ರಾಷ್ಟ್ರೀಯ ಶಕ್ತಿಯ ಅರ್ಥ, ಸ್ವರೂಪ, ಪ್ರಾಮುಖ್ಯತೆ ಮತ್ತು ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು, ಗೋಚರ ಅಂಶಗಳು, ಅಗೋಚರ ಅಂಶಗಳು ಅಂತ ಬರ್ತದೆ. ಅದನ್ನೆಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕು. ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ರಾಷ್ಟ್ರೀಯ ಶಕ್ತಿಯ ಮಿತಿಗಳನ್ನು ತಿಳಿಸಿ 5 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ನೀತಿ ಮತ್ತು ವಿದೇಶಾಂಗ ನೀತಿಗೆ ಇರುವ ಸಂಬಂಧವನ್ನು 5 ಅಂಕಕ್ಕೆ ಕೇಳಿದ್ದಾರೆ. ವಿದೇಶಾಂಗ ನೀತಿಯ ಅರ್ಥ, ಸ್ವರೂಪ, ಮಹತ್ವವು 15 ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಯಾಗಿದೆ. ಇದು ವಿದೇಶಾಂಗ ನೀತಿಯ ಅರ್ಥ, ಸ್ವರೂಪ ಮತ್ತು ಮಹತ್ವ. ಆಂತರಿಕ ನೀತಿ ಮತ್ತು ವಿದೇಶ ನೀತಿಗಳಿಗಿರುವ ಸಂಬಂಧವನ್ನು 5 ಅಂಕಕ್ಕೆ ಬಂದಿರುವಂಥದ್ದು. ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳನ್ನು 10 ಅಂಕಕ್ಕೆ ಕೇಳಿದ್ದಾರೆ. 2 ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಅದು 10 ಅಂಕಕ್ಕೆ ಬಂದಿದೆ. ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳು. ಇವಿಷ್ಟು ಬ್ಲಾಕ್ 1ರಲ್ಲಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಇನ್ನು ನಾವು ಬ್ಲಾಕ್ 2ಕ್ಕೆ ಹೋಗುವ. ಬ್ಲಾಕ್ 2ರಲ್ಲಿರುವಂತಹ ತುಂಬಾ ಮುಖ್ಯವಾಗಿರುವ ಪ್ರಶ್ನೆಗಳು ಯಾವುದು ಅಂತ ನೋಡ್ಕೊಂಡು ಹೋಗುವ. ಇದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಬ್ರಿಟನ್ನಿನ ವಿದೇಶಾಂಗ ನೀತಿ. ಬ್ರಿಟನ್ನ ವಿದೇಶಾಂಗ ನೀತಿಯನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಇದಾದ ನಂತರ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಬರೀಲಿಕ್ಕೆ, ಹಾಗೆ ರಾಯಭಾರದ ಅರ್ಥ, ವ್ಯಾಖ್ಯೆ, ಸ್ವರೂಪ, ವಿಧಗಳು ಮತ್ತು ಕಾರ್ಯಗಳು, ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಲೀಗ್ ಆಫ್ ನೇಷನ್ನ ಸಾಧನೆ ಮತ್ತು ವಿಫಲತೆಯನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಇವಿಷ್ಟು ಬ್ಲಾಕ್ 2ರಲ್ಲಿ ಬರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾಗಿದೆ. ಇನ್ನು ಬ್ಲಾಕ್ 3ರಲ್ಲಿ ಯಾವುದೆಲ್ಲ ಬರ್ತದೆ ಅಂತ ನೋಡ್ಕೊಂಡು ಹೋಗುವ. ನೋಡಿ, ಬ್ಲಾಕ್ 3ರಲ್ಲಿ ಯಾವುದು ತುಂಬಾ ಮುಖ್ಯವಾದ ಪ್ರಶ್ನೆಗಳು ಅಂದರೆ, ಮೊದಲನೇದಾಗಿ ಮೈತ್ರಿಕೂಟಗಳು ಮತ್ತು ಶಾಂತಿ ಕಾಲದ ಮೈತ್ರಿಕೂಟಗಳು 15 ಅಂಕಕ್ಕೆ ಬರೀಲಿಕ್ಕೆ ಕೇಳಿದ್ದಾರೆ ಸ್ನೇಹಿತರೆ. ಯುದ್ಧದ ಕಾಲದ ಮೈತ್ರಿಕೂಟಗಳು ಮತ್ತು ಶಾಂತಿ ಕಾಲದ ಮೈತ್ರಿಕೂಟಗಳು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ. ಇನ್ನು ಘಟಕ 14ರಲ್ಲಿ ಪ್ರಚಾರ ಎಂಬುದು 5 ಅಂಕಕ್ಕೆ ಕೇಳಿದ್ದಾರೆ. ಪ್ರಚಾರದ ಅರ್ಥ, ಸ್ವರೂಪ, ತಂತ್ರಗಳು ಎಲ್ಲವನ್ನು ಸ್ವಲ್ಪ ಅದರಲ್ಲಿ ಬರಿಬೇಕಾಗ್ತದೆ. ವಿದೇಶಾಂಗ ನೀತಿಯ ಆರ್ಥಿಕ ಸಾಧನಗಳು, ನಿರ್ಧಾರಕ ಅಂಶಗಳನ್ನು 5 ಅಂಕಕ್ಕೆ ಕೇಳಿದ್ದಾರೆ. ಯುದ್ಧದ ಬಗ್ಗೆ, ಅದರ ಸ್ವರೂಪ ಆಗಿರ್ಬೋದು, ಅದರ ಬಗೆಗಳಾಗಿರ್ಬೋದು, ಅದರ ಕಾರಣಗಳಾಗಿರ್ಬೋದು, ಅದರ ಪರಿಹಾರಗಳು ಎಲ್ಲ ಜೊತೆಗೆ ನೋಡಿದರೆ ಅದು 5 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ. ಶಕ್ತಿ ಸಮತೋಲನದ ಅರ್ಥ, ಪ್ರಾಮುಖ್ಯತೆ, ತಂತ್ರಗಳು ಮತ್ತು ಗುಣಾವಗುಣಗಳು 10 ಅಂಕಕ್ಕೆ ಮತ್ತು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಘಟಕ 17ರಲ್ಲಿ ಸಾಮೂಹಿಕ ಭದ್ರತೆಯ ಅರ್ಥ, ಸ್ವರೂಪ, ಲಕ್ಷಣಗಳನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಹಾಗೆಯೇ ಲೀಗ್ ಆಫ್ ನೇಷನ್ನ ಸಾಧನೆ ಮತ್ತು ಅದರ ವಿಫಲತೆಗಳನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಘಟಕ 18ರಲ್ಲಿ ನೋಡಿದರೆ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತವಾದ ತೀರ್ಮಾನ, ಅರ್ಥ ಮತ್ತು ವಿಧಾನಗಳನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಇವಿಷ್ಟು ಬ್ಲಾಕ್ 3ರಲ್ಲಿ ಬಂದಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಕೊನೆಯದಾಗಿ ಬ್ಲಾಕ್ 4ರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ. ನೋಡಿ, ಬ್ಲಾಕ್ 4ರಲ್ಲಿ ಸ್ವಲ್ಪ ಜಾಸ್ತಿ ಪ್ರಶ್ನೆಗಳಿದೆ. ನಿಶಸ್ತ್ರೀಕರಣ ಅರ್ಥ ಮತ್ತು ಪ್ರಾಮುಖ್ಯತೆ 10 ಮಾರ್ಕಿಗೆ ಮತ್ತು 5 ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಕಾನೂನು
ಅದರ ಅರ್ಥ, ಅದರ ಪ್ರಾಮುಖ್ಯತೆ 5 ಅಂಕಕ್ಕೆ ಕೇಳಿದ್ದಾರೆ. ಲೀಗ್ ಆಫ್ ನೇಷನ್ನ ಉಗಮ, ರಚನೆ, ಪಾತ್ರ, ಸಾಧನೆಗಳು ಮತ್ತು ವಿಫಲತೆಗಳು 10 ಅಂಕಕ್ಕೆ ಕೇಳಿದ್ದಾರೆ. ವಿಶ್ವಸಂಸ್ಥೆಯ ಉಗಮ, ರಚನೆ, ಸಾಧನೆಗಳು ಮತ್ತು ವಿಫಲತೆಗಳು 15 ಅಂಕಕ್ಕೆ, 10 ಅಂಕಕ್ಕೆ, 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಘಟಕ 23ರಲ್ಲಿ ಆಲಿಪ್ತ ನೀತಿ, ಅರ್ಥ, ಉಗಮ ಮತ್ತು ಅದರ ಪಾತ್ರವನ್ನು ತಿಳಿಸಿದರೆ 10 ಅಂಕಕ್ಕೆ. 24 ಘಟಕ 24ರಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಕಾಮನ್ವೆಲ್ತ್ ಮತ್ತು ಸಾರ್ಕ್ ರಾಷ್ಟ್ರಗಳ ಪಾತ್ರ ಎಂಬುದು 10 ಅಂಕಕ್ಕೆ 3 ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಬಂದಿರುವಂತಹ ಪ್ರಶ್ನೆ. ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತವಾದ ತೀರ್ಮಾನ, ಅರ್ಥ ಮತ್ತು ವಿಧಾನಗಳು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇದು ಇಷ್ಟು ಬ್ಲಾಕ್ 4ರಲ್ಲಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ. ಇವಿಷ್ಟನ್ನು ನೋಡಿದರೆ ನಾವು ತೃತೀಯ BAಯ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು, ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡೆವು. ಅಂದರೆ ಮೊದಲನೇದಾಗಿ ಇತಿಹಾಸ 3, ಕೋರ್ಸ್ 3, ಇತಿಹಾಸ ಕೋರ್ಸ್ 4, ಇತಿಹಾಸ ಕೋರ್ಸ್ 5 ಎಲ್ಲವನ್ನು ಕೂಡ ನೋಡಿಕೊಂಡೆವು. ಅದೇ ರೀತಿ ಸಮಾಜಶಾಸ್ತ್ರ ಕೋರ್ಸ್ 3, ಸಮಾಜಶಾಸ್ತ್ರ ಕೋರ್ಸ್ 4, ಸಮಾಜಶಾಸ್ತ್ರ ಕೋರ್ಸ್ 5 ಕೂಡ ತುಂಬಾ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡೆವು. ಹಾಗೆ ಇವಾಗ ರಾಜ್ಯಶಾಸ್ತ್ರದಿಂದಲೂ ಕೂಡ ಕೋರ್ಸ್ 3, 4, 5 ಕೂಡ ನೋಡಿಕೊಂಡೆವು. ಇವೆಲ್ಲವನ್ನು ಕೂಡ ನೀವು ಇವತ್ತಿನಿಂದಲೇ ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ನೀವು KSOU ವಿದ್ಯಾರ್ಥಿಗಳ ಆದ ಮೇಲೆ ಮೊದಲಿಗೆ ನೀವು ಮಾಡಬೇಕಾದಂಥ ಕೆಲಸ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕ್ಕೊಳ್ಳಿ. ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು. ನೀವು ಬೇಕಾದರೆ ಇನ್ನಷ್ಟು ಓದ್ಕೊಳ್ಬೇಕು, ಇಷ್ಟು ನನಗೆ ಸಾಕಾಗೋದಿಲ್ಲ ಅಂತ ನಿಮಗೆ ಅನಿಸಿದರೆ ಖಂಡಿತವಾಗಿಯೂ ಗೂಗಲಲ್ಲಿ ನೋಡಿಕೊಳ್ಳಿ. KSOUನ ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ಅದು ತುಂಬ ಸಿಗ್ತದೆ. ಅದನ್ನೆಲ್ಲವನ್ನು ಕೂಡ ನೋಡಿಕೊಂಡು ಮೊದಲಿಗೆ ನೀವು ಗುರುತನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಯಾವುದೆಲ್ಲ ಇದೆ ಅಂತ ಗುರುತನ್ನು ಹಾಕ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರೋದನ್ನು ಗುರುತನ್ನು ಹಾಕ್ಕೊಳ್ಳಿ. ಹಾಗೆಯೇ 5 ಅಂಕಕ್ಕೆ ಬಂದಿರುವಂಥದ್ದು, 10 ಅಂಕಕ್ಕೆ ಬಂದಿರುವಂಥದ್ದು, 15 ಅಂಕಕ್ಕೆ ಯಾವುದು ಬಂದಿದೆ ಅಂತ ನೋಡಿಕೊಂಡು ಓದ್ಕೊಂಡ್ರೆ ನಿಮಗೆ ತುಂಬಾ ಸುಲಭ ಅಂತ ಅನ್ನಿಸ್ತದೆ. ಇನ್ನು ಯಾರೆಲ್ಲ ನಿಮಗೆ ಪುಸ್ತಕಗಳು ಇನ್ನೂ ಸಿಗಲಿಲ್ಲ ಅಂತಾದರೆ ಖಂಡಿತವಾಗಿಯೂ ನಿಮ್ಮ ಹತ್ತಿರದ KSOU ಸೆಂಟರ್ಗೆ ಹೋಗಿ ನೀವು ಖುದ್ದಾಗಿ ಹೋಗಿ ಅಲ್ಲಿ ಅದನ್ನು ಪುಸ್ತಕವನ್ನು ವಿಚಾರಿಸ್ಕೊಳ್ಳಿ. ಪುಸ್ತಕಗಳು ಬಂದಿದೆಯಾ, ಪುಸ್ತಕಗಳು ಖಾಲಿ ಆದರೆ ಯಾವಾಗ ಬರ್ತದೆ, ಹಾಗೆ ನಮಗೆ ಒಂದು ತಿಳಿಸಬೇಕು ಎಂಬುದನ್ನು ಅವರಿಗೆ ತಿಳಿಸ್ಕೊಡಿ. ಆದರೆ ಅವರಿಗೆ ತುಂಬಾ ಕೆಲಸಗಳಿರೋದ್ರಿಂದ ಆ ವಿಷಯಗಳು ಮರ್ತೋಗ್ತದೆ. ಆದ್ದರಿಂದ ನಾವೇ ಅದನ್ನು ಪದೇ ಪದೇ ಅವರಿಗೆ ನೆನಪಿಸ್ತಾ ಇರಬೇಕು. ಅಥವಾ ನಾವು ಅಲ್ಲಿಗೆ ಹೋಗಿದ್ದಾಗ ಅಲ್ಲಿ ಅವರಿಗೆ ಪುಸ್ತಕಗಳು ಬಂದಿದೆಯಾ ಅಂತ ಕೇಳ್ಬೋದು. ಇಲ್ಲ ಅಂತಾದರೆ ಫೋನ್ ಮುಖಾಂತರವೂ ಕೂಡ ನೀವು ಕೇಳಿದರೆ ಖಂಡಿತವಾಗಿ ಅವರು ಉತ್ತರಿಸ್ತಾರೆ. ಪುಸ್ತಕಗಳು ಬಂದಿದ್ದರೆ ಮಾತ್ರ ನೀವು ಅಲ್ಲಿಗೆ ಹೋಗಿ ತಗೊಂಡು ಬನ್ನಿ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಸ್ವಲ್ಪ ಲೇಟಾಗಿ ಪುಸ್ತಕಗಳು ಸಿಗ್ತದೆ. ಹಾಗೆ ನಾವಲ್ಲಿ ತಿಳಿಸಿ ಬರಬೇಕು. ಹಾಗೆ ನಿಮ್ಮ ರಿಜಿಸ್ಟರ್ ನಂಬರ್ ಕೂಡ ಅಲ್ಲಿ ಅವರಿಗೆ ಕೊಡಬೇಕು. ಕೊಟ್ಟು ಈ ರೀತಿಯಾಗಿ ನನಗೆ ಪುಸ್ತಕಗಳು ಬರಲಿಲ್ಲ, ಯಾವುದೇ ಪುಸ್ತಕಗಳು ಸಿಗಲಿಲ್ಲ ಅಂತ ಅವರಿಗೆ ಒಂದು ತಿಳಿಸ್ಕೊಡ್ಬೇಕು. ಈ ರೀತಿ ತಿಳಿಸ್ಕೊಟ್ರೆ ಅವ್ರು ಏನು ಮಾಡ್ತಾರೆ, ಮೇನ್ ಸೆಂಟರಿಗೆ ಅಂದರೆ KSOU ಮೇನ್ ಮೈಸೂರಿನವರಿಗೆ ಅದನ್ನು ತಿಳಿಸ್ಕೊಟ್ಟು ಅದಕ್ಕೆ ಬೇಕಾದಂತಹ ಪುಸ್ತಕಗಳು ಎಷ್ಟೆಲ್ಲ ಇದೆ, ಎಷ್ಟು ಬೇಕು ಎಂಬುದನ್ನು ಅವರಿಗೆ ಮಾಹಿತಿಯನ್ನು ತಿಳಿಸ್ತಾರೆ. ಅದಾದ ನಂತರ ಅವರು ಪುಸ್ತಕಗಳನ್ನು ತರಿಸಿ ಇಡ್ತಾರೆ. ಆ ತಂದಂತಹ ಸಂದರ್ಭದಲ್ಲಿ ನೀವು ಆದಷ್ಟು ಬೇಗ ಹೋಗಿ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಏನಾಗ್ತದೆ, ಎಲ್ಲ ಪುಸ್ತಕಗಳು ಖಾಲಿ ಆಗ್ತಾ ಹೋಗ್ತದೆ. ಅಂದರೆ ಯಾರು ಮೊದಲು ಬರ್ತಾರೆ ಅವರಿಗೆ ಕೊಡುವಂಥದ್ದನ್ನು ಮಾಡ್ತಾರೆ. ಇನ್ನು ಇದರಲ್ಲಿ ನೋಡಿದರೆ ತೃತೀಯ BAಯವರಿಗೆ ಸಂಪೂರ್ಣವಾಗಿ ಎಲ್ಲ ಕೂಡ ಆಯಿತು. ಅಂದರೆ ಇತಿಹಾಸ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರವನ್ನು ಈಗಾಗಲೇ ನಾನು ಮುಖ್ಯವಾಗಿರುವಂಥದ್ದನ್ನು ಮಾಡಿದ್ದೇನೆ, ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಮಾಡಿದ್ದೇನೆ. ಇನ್ನು ನಿಮ್ಮ ಕೆಲಸ ಗುರುತನ್ನು ಹಾಕ್ಕೊಂಡು ಇಟ್ಕೊಳ್ಳಿ. ಹಾಗೆ ನಾನು ಇನ್ನು ಸಮಯ ಇದ್ದಾಗ ಇದರ ಕೆಲವು ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಕೂಡ ಕೊಡ್ತೇನೆ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ನಾನು ನಿಮಗೆ ಕೊಡ್ತೇನೆ. ಅದರ ಪಾಯಿಂಟ್ಸ್ಗಳನ್ನೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಆ ಪಾಯಿಂಟ್ಸ್ಗಳನ್ನು ಗುರುತನ್ನು ಹಾಕ್ಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಕೂಡ ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಬೋದಾಗಿದೆ. ಈಗಾಗಲೇ ನಿಮಗೆ ಅಸೈನ್ಮೆಂಟ್ ಪ್ರಶ್ನೆಗಳು ಬಂದಿದ್ದರೆ ಆದಷ್ಟು ಬೇಗ ಆ ಪ್ರಶ್ನೆಯನ್ನು ಎಲ್ಲ ಬರೆದು ಆದಷ್ಟು ಬೇಗ ಅಸೈನ್ಮೆಂಟನ್ನು ಅವರಿಗೆ ಸೆಂಡ್ ಮಾಡಿ. ಅವರು ಹೇಳಿರುವಂತಹ ಅವರೊಂದು ಡೇಟ್ ಕೊಡ್ತಾರಲ್ವ, ಆ ಡೇಟಿನ ಮುಂಚೆಯೇ ನಿಮ್ಮ ಉತ್ತರಗಳನ್ನೆಲ್ಲ ಬರೆದು ರೆಡಿ ಮಾಡಿ ಇಟ್ಕೊಳ್ಳಿ.
ಒಂದು ವೇಳೆ ಅವರು ಹೇಳಿರುವಂಥ ಡೇಟಿಗೆ ನಿಮ್ಮ ಅಸೈನ್ಮೆಂಟ್ ಆಗಲಿಲ್ಲ ಅಂತಾದರೆ ನಂತರದ ದಿನಗಳಲ್ಲಿ ನಿಮ್ಮ ಅಸೈನ್ಮೆಂಟನ್ನು ಅವರು ಸ್ವೀಕರಿಸುವುದಿಲ್ಲ ಸ್ನೇಹಿತರೆ. ನೀವು ಅಷ್ಟು ದಿವಸ ಕಷ್ಟಪಟ್ಟು ಬರೆದದೆಲ್ಲ ಕೂಡ ವೇಸ್ಟ್ ಆಗ್ತದೆ. ಅದರಿಂದ ಅವರು ಹೇಳಿರುವಂತಹ ಸಮಯದಿಂದ ಮೊದಲೇ 1 ವಾರದ ಮೊದಲೇ ನೀವು ಎಲ್ಲವನ್ನು ಬರ್ಕೊಳ್ಳಿ. ನೀವು ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಆ ಪ್ರಶ್ನೆಯನ್ನೇ ಗೂಗಲಲ್ಲಿ ಹಾಕ್ಕೊಂಡು ಅದನ್ನು ನೋಡಿಕೊಂಡು ಆ ಉತ್ತರಗಳನ್ನು ಹುಡ್ಕೊಂಡು ಬರೀಬೋದು. ಇಲ್ಲಾಂತಂದರೆ ಬೇರೆ ಪುಸ್ತಕಗಳಲ್ಲಿ ಇದ್ದರೂ ಕೂಡ ಬರ್ಕೊಳ್ಬೋದು. ಹಾಗೆ ಅವರು ಕೊಟ್ಟಿರುವಂಥ ಪುಸ್ತಕಗಳಲ್ಲಿ ಪಾಯಿಂಟ್ಸ್ಗಳೇನಾದಿದ್ದರೆ ನೋಡಿಕೊಂಡು ಅದನ್ನು ಕೂಡ ನೀವು ಬರೀಬಹುದು. ಹಾಗೆ ಇನ್ನು ಕೆಲವೊಂದು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನೆಲ್ಲ ಹಾಕಿ ಆಯಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ದ್ವಿತೀಯ ಬಿ ಅವರಿಗೂ ಕೂಡ ಇರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ವಿಡಿಯೋ ಹಾಕ್ತೇನೆ. ಹಾಗೆ ಪ್ರಥಮ ವರ್ಷದವರಿಗೂ ಕೂಡ ಯಾವುದೆಲ್ಲ ಇದೆ ಎಂಬುದು, ಯಾವುದೆಲ್ಲ ಓದಬೇಕು, ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದೆಲ್ಲ ಬಂದಿದೆ ಎಂಬುದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.